ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಕಾದಾಟದ ಸಂಬಂಧ ಹಂಗಾಮಿ ಸಿಎಂ ಔಟ್ ಗೋಯಿಂಗ್ ಸಿಎಂ ಬೇಡ ಅಂತ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಬಿಜೆಪಿ ಅಧ್ಯಕ್ಷ ತರಾಟೆ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಬಿಜೆಪಿ ಅಧ್ಯಕ್ಷ ತರಾಟೆ ತೆಗೆದುಕೊಂಡಿದ್ದಾರೆ. ಹಂಗಾಮಿ ಸಿಎಂ ಔಟ್ ಗೋಯಿಂಗ್ ಸಿಎಂ ಬೇಡ, ಅಧಿವೇಶನಕ್ಕೂ ಮುನ್ನ ಕುರ್ಚಿ ಪರಿಹಾರವನ್ನ ಮುಗಿಸಿ, ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನ ನಡೆಯುತ್ತಲ್ಲ ಅದನ್ನ ಮುಂದೂಡ್ಬಿಡಿ. ನಿಮ್ಮ ಬಡಿದಾಟಕ್ಕೆ ರೈತರು ಕಂಗಾಲಾಗ್ತಿದ್ದಾರೆ. ಗದ್ದುಗೆ ಗುದ್ದಾಟಕ್ಕೆ ಬಿವೈ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೇನು ಚಳಿಗಾಲದ ಅಧಿವೇಶನ ನಡೆಯುತ್ತೆ. 8ನೇ ತಾರೀಕಿಂದ 19ನೇ ತಾರೀಕಿನವರೆಗೂ ಕೂಡ ಚಳಿಗಾಲದ ಅಧಿವೇಶನ ಡಿಸೆಂಬರ್ನ ತಿಂಗಳಿನಲ್ಲಿ ನಡೆಯುತ್ತೆ. ಹಾಗಾಗಿ ಅಷ್ಟರೊಳಗಾದ್ರೂ ಈಗ ಹಂಗಾಮಿ ಔಟ್ ಗೋಯಿಂಗು ನಿಮ್ಮ ಕುರ್ಚಿ ಕಾದಾಟವನ್ನ ನೋಡ್ ನಮಗೆ ಬೇಸರ ಆಗೋಗಿದೆ. ನಿಮ್ಮ ಬಡಿದಾಟಕ್ಕೆ ರೈತರು ಕೂಡ ಒಂದು ಕಡೆ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾರ ಹತ್ರ ಹೇಳ್ಕೋಬೇಕು ಸಮಸ್ಯೆಯನ್ನ? ಎಲ್ಲೋ ಒಂದು ಕಡೆ ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿ ಏನಾಗ್ತಾ ಇದೆ ಎಲ್ಲದಕ್ಕೂ ಪ್ರತಿಭಟನೆಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ. ಒಂದು ಕಡೆ ಸರ್ಕಾರದ ಬೊಕ್ಕಸ ಬರಿದಾಗ್ತಿದೆ ಅಂತ ಪ್ರತಿಪಕ್ಷಗಳು ಕೂಡ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಿದ್ರು ಕುರ್ಚಿ ಕಾದಾಟವನ್ನ ಬಿಟ್ಬಿಡಿ, ಅದೇನಿದೆ ಎಲ್ಲವನ್ನ ಕೂಡ ಸರಿ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು. ಈಗಾಗಲೇ ಎಲ್ಲೋ ಒಂದು ಕಡೆ ರಾಜ್ಯವನ್ನ ಮರ್ತಂತೆ ಕಾಣಿಸ್ತಾ ಇದೆ. ಆಂತರಿಕ ಸಂಘರ್ಷಗಳು ಕುರ್ಚಿ ವಿಚಾರವಾಗಿ ಪದೇ ಪದೇ ಸುದ್ದಿ ಆಗ್ತಾ ಇರೋದು, ಎಲ್ಲೋ ಒಂದು ಕಡೆ ಮುಲಾಮನ್ನ ಅರಿಯೋದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ಸಿಗರಿಗೆ ಹೈಕಮಾಂಡ್ ಕೂಡ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತಾ ಇದೆಯಾ ಅಥವಾ ಎಲ್ಲವನ್ನ ಸ್ಟ್ರಾಟಜಿಕ್ ಆಗಿ ತೆಗೆದುಕೊಳ್ತಾ ಇದೆಯಾ, ಯಾವುದು ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅಧಿವೇಶನಕ್ಕೆ ಯಾರು ಸಿಎಂ ಅದನ್ನಾದ್ರೂ ಕ್ಲಾರಿಟಿ ಕೊಡಿ ಅಂತ ಈಗಾಗಲೇ ಬಿಜೆಪಿ ಅಧ್ಯಕ್ಷ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನ ನಡೆಯುತ್ತಲ್ಲ ಅದನ್ನ ಮುಂದೂಡ್ಬಿಡಿ, ರೈತರು ಮಾತ್ರ ಕಂಗಾಲಾಗಿದ್ದಾರೆ, ಯಾವೊಂದು ಉಪಕಾರವೂ ಆಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಚಾಟಿ ಬೀಸಿದ್ದಾರೆ. ಏನಾಗುತ್ತೆ ನೋಡಬೇಕು. ಗದ್ದಿಗೆ ಗುದ್ದಾಟ ಮಾತ್ರ ದಿನೇ ದಿನೇ ಜೋರಾಗ್ತಿದೆಯೋ ಹೊರತಾಗಿ ಒಂದು ಕಡೆ ನಾ ಬಿಡೆ ಅಂದ್ರೆ ತಾಕೊಡೆ ಅನ್ನುವಂಥ ರೀತಿಯಲ್ಲಿ, ನೀ ಬಿಡೆ ತಾಕೊಡೆ ಅನ್ನುವಂಥ ರೀತಿಯೆಲ್ಲ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಬಿಡೋದಕ್ಕೆ ರೆಡಿ ಇಲ್ಲ. DK ಶಿವಕುಮಾರ್ ಅವರು ಕೂಡ ಎಲ್ಲೋ ಒಂದು ಕಡೆ ನನಗೂ ಅಧಿಕಾರ ಬೇಕೇ ಬೇಕು ಅಂತ ಪಟ್ಟಿಡ್ದಂತೆ ಕಾಣಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ನಡೀತಾ ಇದೆ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಬಡಿದಾಟಕ್ಕೆ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ. ರೈತರು ಇವತ್ತು ಅಪೇಕ್ಷೆ ಪಡ್ತಾ ಇರುವಂಥದ್ದು ಅವರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ. ಹಾಗಾಗಿ ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ನಿಮ್ಮೆಲ್ಲ ಕುರ್ಚಿ ಕಾಳಗವನ್ನು ಮುಗಿಸ್ಕೊಂಡು ಬನ್ನಿ, ಪರಿಹಾರವನ್ನು ಕಂಡುಕೊಂಡು ಬನ್ನಿ. ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಪರಿಹಾರ ಕಂಡುಕೊಂಡ್ರೆ ಅಲ್ಲೇ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಉತ್ತರ ಕರ್ನಾಟಕ ಸಮಸ್ಯೆಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ಕಾಳಗ ನಡೀತಾ ಇದೆ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತೇಳಿ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಬಡಿದಾಟಕ್ಕೆ ಇವತ್ತು ರೈತರು ಇವತ್ತು ಕಂಗಾಲಾಗಿದ್ದಾರೆ. ರೈತರು ಇವತ್ತು ಅಪೇಕ್ಷೆ ಪಡ್ತಾ ಇರುವಂಥದ್ದು ಅವರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ.